ಮನೆಯಲ್ಲೇ ಮಾಡಿಕೊಳ್ಳುವ ಪರಿಹಾರ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಪರಿಹಾರವನ್ನು ನಾನು 1.5 ತಿಂಗಳಿಂದ ಮಾಡ್ತಾ ಇದ್ದೇನೆ ಹಾಗೂ ನನಗೆ ಅನುಕೂಲ ಆಗಿದೆ. ಇದು ಮನೆಯಲ್ಲೇ ಮಾಡುವ ಒಂದು ಸಣ್ಣ ಪರಿಹಾರ ಅಂತ ಹೇಳ್ಬೋದು, ಮನೆ ಮದ್ದು ಅಂತ ಹೇಳ್ಬೋದು. ಇದು ಏನು ಇಸಾಬ್ಗೋಲ್ ಅಂತ ನೋಡಿ, ಇದು ಇಸಾಬ್ಗೋಲ್ ಅಂತೇಳಿ ಇದು ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಇಸಾಬ್ಗೋಲ್ ಇದು 1 ಸ್ಪೂನು. ಹಾಗೆ ಇದು ಸಬ್ಜಾ ಸೀಡ್ಸು, ಇದು ಗ್ರಾಸರಿ ಶಾಪ್ಗಳಲ್ಲಿ ಸಿಗುತ್ತೆ. ಸಬ್ಜಾ ಸೀಡ್ಸ್ ಇದು 1 ಸ್ಪೂನು. ಇದು ಚಿಯಾ ಸೀಡ್ಸ್ ಅಂತ, ಈ ಚಿಯಾ ಸೀಡ್ಸು ಇದು 1 ಸ್ಪೂನು. ಇದು ಗ್ರಾಸರಿ ಶಾಪ್ಗಳಲ್ಲಿ ಸಿಗುತ್ತದೆ. ಹಾಗೆ 1 ಗ್ಲಾಸ್ ಬಿಸಿ ನೀರು ಅಥವಾ ತಣ್ಣೀರು ಇದಕ್ಕೆ ಹಾಕಿಬಿಟ್ಟು 20 ನಿಮಿಷಗಳ ನಂತರ ಇದನ್ನು ನೆನೆಯೋಕ್ಕೆ ಬಿಡೋದು. ಇದರಲ್ಲಿ ನೀರಿನಲ್ಲಿ ನೆನೆಯಬೇಕು. ಇದಿಷ್ಟು ಇದನ್ನು ಬಿಸಿ ನೀರು ಅಥವಾ ತಣ್ಣೀರಿಗೆ ಹಾಕಿ 20 ನಿಮಿಷ ಬಿಟ್ಟು ಇದನ್ನು ನೀವು ಕುಡಿಬೇಕು. ದಿನಕ್ಕೆ 1 ಬಾರಿ ಮಾಡ್ಬೋದು. ಬೆಳಿಗ್ಗೆ ಬರೀ ಹೊಟ್ಟೆಗೆ ಕುಡಿಬೋದು ಅಥವಾ ನೈಟು ಊಟ ಆದಮೇಲೆ 1 ಅವರ್ ಆದಮೇಲೆ ಮಲಗೋ ಮುಂಚೆ ಇದನ್ನು ಕುಡಿಬೋದು. ದಿನಕ್ಕೆ 1 ಬಾರಿ ಕುಡಿಬೋದು. ಇದರಿಂದ ಈ ಅಸಿಡಿಟಿ, ಗ್ಯಾಸ್ಟ್ರಿಕ್ನು ತುಂಬ ಕಡಿಮೆ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನನಗೆ ಇದು 1.5 ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೇನೆ. ನನಗೆ ಇದರಿಂದ ವೆಯ್ಟ್ ಲಾಸು 3 kg ಆಗಿದೆ. ಇದರಿಂದ ಹಾಗೆ ನನಗೆ ಅಸಿಡಿಟಿ, ಚೆಸ್ಟ್ ಪೇನು, ಚೆಸ್ಟ್ ಬರ್ನು ಇಂಥದ್ದೆಲ್ಲ ಆಗ್ತಾಯಿತ್ತು. ಇದು ತುಂಬ ಕಡಿಮೆ ಆಗಿದೆ. ಇದರಿಂದ ಈ ಅಜೀರ್ಣ, ಗ್ಯಾಸ್ಟ್ರಿಕ್ಕಿಂದ ಆಗೋ ಅಸಿಡಿಟಿ ನನಗೆ ಕಡಿಮೆ ಆಗಿದೆ. ಹಾಗೆ ನಿಮಗೂ ಯಾರಿಗಾದರೂ ಈ ಥರ ಅಸಿಡಿಟಿ, ಗ್ಯಾಸ್ಟ್ರಿಕ್ಗಳು ಸಮಸ್ಯೆಗಳು ಇದ್ದಲ್ಲಿ ಇದನ್ನು ಮನೆ ಮದ್ದನ್ನು ನೀವು ಮಾಡ್ಕೋಬೋದು, ಮನೆಯಲ್ಲೇ ಮಾಡ್ಬೋದು. ಸಿಂಪಲ್ ಆಗಿದೆ ಇದು ತುಂಬ ಒಳ್ಳೆಯದು. ನೋಡಿ. ಥ್ಯಾಂಕ್ ಯು.